ಈಗ ನಾವು ಕೊನೆಯ ದಿನದಲ್ಲಿ ಇತ್ತು ಅಲ್ಲೆಲ್ಲ ಮಾತಾಡಿಸಿ ಬಂತು. ಈಗ ನಮ್ಮ ಕಾಮರ್ಸ್ HOD ಅರುಣ್ ಸರ್ ಇದ್ರು. ಅರುಣ್ ಸರ್ ನಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು? ನಾವಂತೂ ಫುಲ್ ಎಂಜಾಯ್ ಮಾಡ್ತೀವಿ. ನಮ್ಮ ಕಾಲೇಜ್ ಲೈಫಲ್ಲಿ ಇದೊಂದು ನಮ್ಗೊಂದು ಮೆಮೊರಿ. ನಮ್ ಫುಲ್ ರೆಸ್ಪಾನ್ಸ್ ಹೆಂಗಿತ್ತು ನಿಮ್ ಪ್ರಕಾರ? ಸೊ 4 ದಿನದ ಈ ಒಂದು ವಸ್ತು ಪ್ರದರ್ಶನ, ಅದರ ತಯಾರಿ ಸುಮಾರು 1-1.5 ತಿಂಗಳಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಹಂತದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಬೇರೆ ಬೇರೆ ಇಲಾಖೆಗಳ ಸಹಕಾರ, ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರ ಒಂದು ಸಹಕಾರ, ಇವರೆಲ್ಲರ ಸಹಕಾರದಿಂದ ಅತ್ಯದ್ಭುತವಾಗಿ ನಮಗೆ 3-4 ದಿನ ಸಹ ಈ ಒಂದು ವಸ್ತು ಪ್ರದರ್ಶನ ಯಶಸ್ವಿಯಾಗಿದೆ ಅಂತ ಅನ್ಕೊಳ್ತೇವೆ. ಬೇರೆ ಬೇರೆ ಶಾಲೆಯಿಂದ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿ ನಮ್ಮ ಕಾಲೇಜಿನಲ್ಲಿ ಇರುವಂತಹ ಎಲ್ಲ ವಿಭಾಗಗಳಲ್ಲಿ ವಸ್ತು ಪ್ರದರ್ಶನದ ಜೊತೆಗೆ ಲ್ಯಾಬ್ರೋಟರಿಗಳಲ್ಲಿ, ಅದರ ಒಂದು ಲ್ಯಾಬ್ಗಳಲ್ಲಿ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಹೋಗಿ ಅನಂತರ ನಮ್ಮ ಒಂದು ಕ್ರೀಡಾಂಗಣದಲ್ಲಿ ಹಾಕಿರುವಂತಹ ಎಲ್ಲ ಒಂದು ಮಳಿಗೆಗಳನ್ನ ವಿಸಿಟ್ ಮಾಡಿ, ಹಾಗೆ NCC ನೆವೆಲ್ ಅವರು ಮಾಡಿರುವಂತಹ ಒಂದು ಸೆಟಪ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿದ್ಯಾರ್ಥಿಗಳು ನಮ್ಮ ಕಾಮರ್ಸ್ ಹಾಗೂ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಂದ ನಾವು ಪ್ರತ್ಯೇಕವಾದಂತಹ ಮಳಿಗೆಗಳು ಬಿಸ್ನೆಸ್ ಡೇ ಅನ್ನೋ ರೀತಿಯಲ್ಲಿ ಮಾಡಿದ್ದು, ಇದೆಲ್ಲದೂ ಯಶಸ್ವಿಯಾಗಿದೆ ಅಂತ ಅನ್ಕೊಳ್ತೇವೆ. ಹಾಗೆ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಅಧಿಕಾರಿ ವರ್ಗದವರಾಗಿರ್ಬೋದು, ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಪ್ರಾಂಶುಪಾಲರುಗಳಾಗಿರ್ಬೋದು, ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರುಗಳು, ಹಾಗೂ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಸಹಕಾರದಿಂದನೇ ಆಗಿರುವಂತದ್ದು ಈ ಕಾರ್ಯಕ್ರಮ. ಸೊ ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಸೊ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮುಗಿದಿದೆ ಅನ್ನೋದ್ರಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ನಾವು ಎಲ್ಲರ ಸಹಕಾರವನ್ನ ಕೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ಬೃಹತ್ ವಸ್ತು ಸಮ್ಮೇಳನ ಲಾಸ್ಟ್ನೇ ದಿನದಲ್ಲಿ ಇತ್ತು. ಈಗ ಫುಲ್ ಎಲ್ಲ ಕಡೆ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ನಮ್ಗೆ ಫುಲ್ ಎಕ್ಸಿಬಿಷನ್ ಎಲ್ಲ ತೋರಿಸಿತ್ತ. ಇವತ್ತು ನಮ್ಮ ಸ್ಟೂಡೆಂಟ್ಸ್ ನ ಸ್ಟಾಲ್ ಅಲ್ಲಿ ಇತ್ತ. ಈಗ ಇಲ್ಲೊಂದು ಮೊಜಿಟೋ ಅಂಗಡಿ ಇತ್ತು, ಮೊಜಿಟೋ ಮತ್ತೆ ಕೂಲ್ ಡ್ರಿಂಕ್ಸ್ ಅಂಗಡಿ ಇತ್ತು. ಸೊ ಅವ್ರ ಓನರ್ ಹತ್ರ ಕೇಂಬ ನಮ್ಮ ಸ್ಟೂಡೆಂಟ್ಸ್ ಇದೆ, ಅವ್ರು ಹೆಂಗಾಯ್ತು, ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಅಂತ ಅವ್ರ ಕೇಂಬ ಹೆಂಗಿತ್ತು ಎಕ್ಸರ್ ನಿಮ್ಮ ರೆಸ್ಪಾನ್ಸ್ ಹೆಂಗಿತ್ತು ಅದ ಹೇಳಿ. ನಮ್ದು ರೆಸ್ಪಾನ್ಸ್ ಒಳ್ಳೆ ಇತ್ತು. ಆದ್ರೆ ಮೊನ್ನೆ ಎಲ್ಲ ಬಿಸಿಲು ಬರ್ತಿದ್ ಕಣ್ಕಂಡು ಒಂಚೂರು ಹೆದರಿಕೆ ಆಯ್ತು. ಮಳೆ ಬಂದ್ ಕಡೆ ಯಾರು ನಮ್ ಕಾಲೇಜ್ ಮಕ್ಕಳು ನಮ್ಮನ್ನ ಬಿಟ್ಕೊಡ್ಲ. ಎಲ್ಲರೂ ಬಂದ ಎಲ್ಲ ಒಳ್ಳೆ ವ್ಯಾಪಾರ ಮಾಡಿ ಸ್ವಲ್ಪ ಸುಮಾರೆಲ್ಲ ಖಾಲಿ ಹಬ್ಬ ಮಾಡಿರ. ಪ್ರಾಫಿಟ್ ಆಯ್ತಾ? ನಿನ್ನ ಇನ್ವೆಸ್ಟ್ಮೆಂಟ್ ನಿನ್ನೆ ವಾಪಸ್ ಬಂತ. ಇವತ್ತೊಂದು 2 ಕೇಸ್ ಇತ್ತ, 2 ಕೇಸ್ ಭಾಷೆಲ್ಲ ಅದೊಂದು 2 ಕೇಸ್ ಖಾಲಿ. ಅದಕ್ಕೂ ಇದು ನಮ್ದು ಪ್ರಾಫಿಟ್ ಸಾಕತ್ತೆ. ಖುಷಿ ಇತ್ತು, ನಮ್ಗೆ ಖುಷಿ ಇತ್ತು. ಅಂದ್ರೆ ಒಂದು ಗಮ್ಮತ್ ಇತ್ತು. ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಮಾಡುದು, ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಗಮ್ಮತ್ ಮಾಡ್ಕೊಂಡ ತುಂಬಾ ಅಂದ್ರೆ ಈ ತರ ರೆಸ್ಪಾನ್ಸ್ ಎಲ್ಲ ಸಿಕ್ಕುದಿಲ್ಲ ನಮ್ಗೆ. ಬೇರೆ ಕಡೆ ಎಲ್ಲಿಗೆ ಹೋರೆ ಈ ತರ ಫ್ರೆಂಡ್ಸ್ ಎಲ್ಲ ಗಮ್ಮತ್ ಮಾಡ್ಕೊಂಡು ಇಪ್ಪಗಾದ್ರೆ ಬೇರೆ ಕಡೆ ಎಲ್ಲಿ ನಾವು ಪ್ರಾಫಿಟ್ ಕಾಣಕತ್ತೆ. ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ನಾವು ಗಮ್ಮತ್ ಮಾಡ್ಕೊಂಡು ಎಲ್ಲ ಪ್ರಾಫಿಟ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ರು ಸಾಕು ನಮ್ಗೆ. ಈಗ ಫುಲ್ ಗಮ್ಮತ್ ಮಾಡ್ಕೊಂಡು ಆಟ ಆಡ್ಕೊಂಡು ಇಲ್ಲೆಲ್ಲ ಎಲ್ಲರೂ ಅಂಗಡಿಗೆ ಹೋಗಿ ಇಲ್ಲೆಲ್ಲ ಹಾಕೊಂಡು ಬಿಟ್ಟಿ ಹಾಕೊಂಡು ಒಳ್ಳೆ ಖುಷಿ ಆಯ್ತು. ಲಾಭ ಗಮ್ಮತ್ ಆಯ್ತು ಅಂತ ಹೇಳಿ. ಈಗ ನಾವು ಇನ್ನೊಂದು 2ನೇ ಅಂಗಡಿ ಗೇಮ್ ಸ್ಟಾಲ್ ಆಗಿ ತಲ್ಕಣಿ ಲೋಟ ಎಲ್ಲ ಕೂಡಿಸಿಟ್ಟಿರ. ಲೋಟ ಎಲ್ಲ ಕೂಡಿಸಿ 20 ರೂಪಾಯಿ ಒಂದು ಶಾರ್ಟ್, ಆಮೇಲೆ ಒಂದು ಜ್ಯೂಸ್ ಬಾಟ್ಲ್ ಎಲ್ಲ ಇತ್ತ. ಇವತ್ತರ ಕೇಂಬ ಮತ್ತೆ ನಿಮ್ಗೆ ಲಾಭ ಆಯ್ತಾ? ನಿಮ್ ರೆಸ್ಪಾನ್ಸ್ ಹೆಂಗಿತ್ತದ ಹೇಳಿ. ನಮ್ಗೆ ಗೇಮ್ ಹೆಂಗೆ ಮಾತ್ರ ಒಳ್ಳೆ ಲಾಭ ಆಯ್ತು. ಇನ್ವೆಸ್ಟ್ಮೆಂಟ್ ಕಮ್ಮಿ, ಲಾಭನು ಜಾಸ್ತಿ. ಹಾಗಂತ ಯಾರು ಬಾಟ್ಲಿ ತಕೋದಿದ್ದಾರಿಲ್ಲ, ತಕೋದರು ಸುಮಾರು ಜನ ಇದ್ರು. ಅದೇ ಲಾಸ್ ನಮ್ಗೆ. ಬಾಟ್ಲಿ ಹೋಯ್ತಾ ಇದ್ರೆ ಮತ್ತೆ ಆಚೆಗೆ ನಮ್ ನಿನ್ನೆ ಬಂದಿರೋ ಮತ್ತೆ ಚಂದ ಇತ್ತು. ಕುಲ್ಕಿ ಹಬ್ಬ ಅನ್ಕೊಂಡೆ ಇನಾಗ್ರೇಷನ್ ಮಾಡಿದ್ ಇಲ್ಲೇ ಈ ಬಿಸ್ನೆಸ್ ಡೇ ಅಂಗಡಿದ. ಕುಲ್ಕಿ ಹಬ್ಬ ಕಡಿಗೆ ಕುಲ್ಕಿ ಜ್ಯೂಸ್, ಸಾಫ್ಟಿ, ಪೊಟೊಟೊ ಟ್ವಿಸ್ಟರ್ ಎಲ್ಲ ಇತ್ತು. ಇವತ್ತು ನಮ್ಗೆ ಅದ್ರಾಗ ಸ್ವಲ್ಪ ಕೈ ಸುಟ್ಕಂತ ನಾವು ಅದು ಲಾಭ ಇಲ್ಲ, ಅದನ್ನ ಕಳಿಸಿ ಕೊಡ್ತೆ. ಅದಕ್ಕೆ ಇದು ಇಟ್ಕೊಂಡಿದ್ದೆ ನಾವು. 3ನೇ ದಿನಕ್ಕೆ ಇದೊಂದು 3ನೇ ದಿನದವರೆಗೆ ಇದಿರ್ಲಿ ಅನ್ಕೊಂಡೆ. ಇದ್ರೆ ಸ್ವಲ್ಪ ನಮ್ಗೆ ಪೂರೈಸುತ್ತಾ. ನಾವೊಂದು 8 ಜನ ಪಾರ್ಟ್ನರ್ಸ್. ನಾವು C2 BCom 3rd BCom ಇಂದ ಮತ್ತೆ ಗೆಲ ಆಯ್ತು. ಒಂದ್ ಗಮ್ಮತ್ ಮಾಡ್ದಷ್ಟೇ. ಲಾಭಕ್ಕಿಂತ ಗಮ್ಮತ್ ಆಯ್ತು. ನಾವು ಮಾತ್ರ NCC ಇಂದು ಮ್ಯಾನೇಜ್ ಮಾಡ್ಕ, ಈಚಿಂದು ಮ್ಯಾನೇಜ್ ಮಾಡ್ಕ. ಇಲ್ಗಾಣಿ ಆರ್ಮಿಯರು ಇದ್ರು, ಆರ್ಮಿಯರ್ ಸ್ಟಾಲ್. ನಮ್ಮ ಹುಡುಗರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರು. ನಾನು ಆಚೆಗಿದ್ರು, ನಂಗೆ ರಗಳಿ ಮಾಡಿಲ್ಲ. ಅದೇ ಒಂದ್ ಖುಷಿ. ಲಾಭ ಗಮ್ಮತ್ ಆಯ್ತು, ಗೆಲ ಆಯ್ತು ಅಷ್ಟೇ. ಥ್ಯಾಂಕ್ ಯು. ಈಗ ನಾವು ಇನ್ನೊಂದು ಅಂಗಡಿ ಎದುರು ಇತ್ತು. ಈ ಅಂಗಡಿಯಲ್ಲ ಎಂತೆಲ್ಲ ಇತ್ತು, ಸ್ವೀಟ್ ಕಾರ್ನ್, ಪೊಟೊಟೊ ಟ್ವಿಸ್ಟರ್, ಮತ್ತೆ ಸುಮಾರು ವಾಟರ್ ಮೆಲನ್, ವೆನಿಲಾ ಐಸ್ ಕ್ರೀಮ್ ಸುಮಾರೆಲ್ಲ ಇತ್ತ. ಅವ್ರ ಹತ್ರ ಕೇಂಬ ನಿಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು? 3 ದಿನದ 4 ದಿನದಲ್ಲಿ ರೆಸ್ಪಾನ್ಸ್ ಹೆಂಗಿತ್ತು? ಫಸ್ಟ್ ನಮ್ಗೆ 3 ದಿನದಲ್ಲಿ ಒಳ್ಳೆ ಸಪೋರ್ಟ್ ಇದಿತ್ತು. ಇವತ್ತು ಸ್ವಲ್ಪ ಜನ ಕಮ್ಮಿ ಆಗ್ತಾ ಇದ್ರ, ಬಟ್ ಆರು ಅಡಿಲ್ಲ. ನಾವು ನಮ್ ಫ್ರೆಂಡ್ಸ್ ಜೊತೆಗೆ ಸೇರಿ ಒಳ್ಳೆ ಎಂಜಾಯ್ ಮಾಡ್ತಿತ್ತು. ನಮ್ ಇನ್ವೆಸ್ಟ್ಮೆಂಟ್ ಬಂದಿತ್ತು ಅಡಿಲ್ಲ, ಪ್ರಾಫಿಟ್ ಗೊತ್ತಿಲ್ಲ. ನಾವು ನಮ್ ಫ್ರೆಂಡ್ಸ್ ಜೊತೆಗಂತೂ ಒಳ್ಳೆ ಎಂಜಾಯ್ ಮಾಡ್ತಿತ್ತ. ಸ್ಟೂಡೆಂಟ್ಸ್ ಬರ್ತಾ ಇದ್ರೆ, ಇನ್ನು ಶಾಲೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ಕಿ ಈಗ ಒಳಗ್ ಬಂದರ್ನೆಲ್ಲ ಹೇಳ್ಕೊಳ್ಕ ಒಳಗ್ ಕರ್ಕೊಂಡ್ ಬರ್ತಾ ಇತ್ತ. ಈಗ ಲಾಭಕ್ಕಿಂತ ಒಂದು ಗಮ್ಮತ್ ಆಯ್ತು. ನಿಮ್ ಕ್ಲಾಸ್ ಮೇಟ್ಸ್ ಎಲ್ಲ ಸೇರಿ ಒಂದು ಇನ್ವೆಸ್ಟ್ಮೆಂಟ್ ಹಾಕಿ ಒಂದು ಅಂಗಡಿ ಮಾಡುತ್ತೆ, ಅದ್ರ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತ. ಮುಂದ್ ಜೀವನಕ್ಕೆ ಅಂತ ಇಲ್ಲ ಅಂದ್ರೂ ಅಂಗಡಿ ನಡ್ಸ್ಕೊಂಡಾರು ಕಾನ್ಫಿಡೆನ್ಸ್ ಬಂದಿತ್ತು.
ಯಾವ್ದು ಫನ್ ಆಯ್ತಾ ಹಾ, ಒಂದ್ ನಮ್ದು ಡ್ರೀಮ್ ಎಲ್ಲ ಬೇರೆ ಇತ್ತು ಬಟ್ ಈಗ ಒಂದು ಒಳ್ಳೆ ಇದು ಫನ್ ಆಯ್ತು ಹಾ, ಒಳ್ಳೆ ಓದುದ್ರ ಮಧ್ಯೆ ಇದೊಂದು ಓದುದ್ರ ಮಧ್ಯೆ ಹೆಕ್ಟಿಕ್ ಲೈಫ್ ಮಧ್ಯೆ ಇದೊಂದು ಒಳ್ಳೆ ರಿಲೀಫ್ ಸಿಕ್ಕಿತ್ತು ನಮ್ಗೆ ಖುಷಿ ಸಿಕ್ತು. ಹಾ ನಮ್ ಕ್ಲಾಸ್ ಮಕ್ಕಳ ಜೊತೆಗೆ ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ ತುಂಬಾ ಖುಷಿ ಕೊಟ್ಟಿತ್ತು ಥ್ಯಾಂಕ್ ಯು. ಈಗ ನಾವು ಇನ್ನೊಂದು ಅಂಗಡಿ ಎದುರಿತ್ತ, ಈ ಅಂಗಡಿಗೆ ಸುಮಾರೆಲ್ಲ ಇತ್ತ, ಕೋಲ್ಡ್ ಕಾಫಿ ಎಲ್ಲ ಇತ್ತ, ಸುಮಾರೆಲ್ಲ ಇತ್ತ. ಅವ್ರ ಅಂಗಡಿ ಹತ್ರ ಮಾತಾಡ್ಸೋ, ನಿಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು ಫಸ್ಟ್ 3-4? ಸೂಪರ್ ಬಂತ, ಮತ್ತೆ ರಿಕವರಿ ಆಯ್ತು, ನಮ್ ದುಡ್ಡು ಹಾಕದೆಲ್ಲ ಬಂತ, ಮತ್ತೆ ಇವತ್ತಿಂದ ಪ್ರಾಫಿಟ್ ಆತಿತ್ತು. ಇವತ್ತು 1,000 ಮೇಲೆ ಆಯ್ತು ಪ್ರಾಫಿಟ್ ಪ್ರಾಫಿಟ್ ಆಯ್ತು. ಈಗ ಮತ್ತೆ ಸಂಜೆ ಎಷ್ಟು ಜನ ಬರ್ತಾರ ಅದ ಕಾಣ್ಕ. ಈಗ ಸಂಜೆ ಗಮ್ಮತ್ ಗಮ್ಮತ್ ಒಳ್ಳೆ ಇತ್ತು, ಮತ್ತೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು. ಇದ ಬಿಸ್ನೆಸ್ ಮಾಡ್ರಿ ಹಿಂಗೆಲ್ಲ ಆಗ್ತ, ಈಗ ಫಸ್ಟ್ ಟೈಮ್ ಗೊತ್ತಾದ. ಸಕ್ಕತ್ತಾಯ್ತು ಮಾತ್ರ ಫ್ರೆಂಡ್ಸ್ ಜೊತೆ ಲೈಫಲ್ಲಿ ಒಂದು ಒಳ್ಳೆ ಕಾಲೇಜ್ ಲೈಫ್ ಅಲ್ಲಿ ಇದೆ ಫಸ್ಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಸಕ್ಕತ್ತಾಯ್ತು. ಥ್ಯಾಂಕ್ಸ್. ಈಗ ನಾವು ಇನ್ನೊಂದು ಅಂಗಡಿ ಗೇಮ್ ಝೋನ್ ಆಗಿತ್ತ, ಇವರಂತೂ ಫುಲ್ ಲಾಭ ಮಾಡಿರ ನನ್ನ ಪ್ರಕಾರ. ಹಂಗೆ ರೆಸ್ಪಾನ್ಸ್ ಹೆಂಗೈತಿ 4 ದಿನದಲ್ಲಿ? ಅಡ್ಡಿಲ್ಲ. ಇವತ್ತು ಸ್ವಲ್ಪ ಆಕ್ಚುಲಿ ಲಾಸ್ಟ್ ದಿವಸ ಇವತ್ತೇ ಸ್ವಲ್ಪ ಡಲ್ ಇತ್ತ, ಮತ್ತೆ 2 ದಿವಸ ನಮ್ಗೆ ಒಳ್ಳೆ ಪ್ರಾಫಿಟ್ ಆಯ್ತಾ. ಇದಂತ ಜೀರೋ ಇನ್ವೆಸ್ಟ್ಮೆಂಟ್, ಇದಕ್ಕಿಂತ ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ, ಸೊ ನಮ್ಗೆ ಇದೆಲ್ಲ ಪ್ರಾಫಿಟ್. ಅಲ್ಲಿ ನಾವು 2 ಶಾಪ್ ನಮ್ದೇ ಆಯ್ತಲ್ಲ, ಸೊ ಅದಕ್ಕೆ ನಮ್ಗೆ ಇವತ್ತಿನ ದಿವಸದ ಮಟ್ಟಿಗೆ ನಿನ್ನೆ ನಾವು ಅದಕ್ಕೆ ಆಚೆಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿತ್ತು, ಆಚೆ ನಾವು ಇಷ್ಟೇ ಪ್ರಾಫಿಟ್ ತಕೊಂಡು ಅಲ್ಲಿಗೆ ಬ್ಯಾಲೆನ್ಸ್ ಆಯ್ತು. ಈ ಪ್ರಾಫಿಟ್ ಲಾಭಕ್ಕಿಂತ ನಿಮ್ ಕ್ಲಾಸರೆಲ್ಲ ಸೇರಿ ಒಂದು ಇನ್ವೆಸ್ಟ್ಮೆಂಟ್ ಹಾಕಿ ಒಂದು ಎಂಜಾಯ್ಮೆಂಟ್ ಅಲ್ಲಿ ಆಕ್ಚುಲಿ ನಮ್ಗಿತ್ತಲ್ಲ, ನಮ್ಗೆ ಎಷ್ಟು ಪ್ರಾಫಿಟ್ ಎಂಬುದು ನಮ್ಗೆ ಏನು 100 ರೂಪಾಯಿ 200 ರೂಪಾಯಿ ಎಲ್ಲ ಶೇರ್ ಸಿಕ್ಕತ್ತ, ಅದೊಂದು ಮ್ಯಾಟ್ರ್ ಅಲ್ಲ. ನಾವ್ ಈ ಕಾಲೇಜಲ್ಲಿ ನಾವು ಇಷ್ಟು ವರ್ಷ ಏನ್ ನಾವು ಸಾಧನೆ ಮಾಡಿ ತಂಬುದು, ನಾವ್ ಈ ಕಾಲೇಜಿಗೆ ಬಂದು ಏನು ಓದ್ಕೊಂಡು ಹೋಯ್ತೋ ಬಂದಿತ್ತ ಹೇಳೋದಕ್ಕಿಂತ ಈ ತರದೆಲ್ಲ ಒಂದ್ ಪಾರ್ಟಿಸಿಪೇಟ್ ಮಾಡ್ರೆ ನಮ್ಗೆ ಇದೆಲ್ಲ ಒಂದ್ ಲಾಸ್ಟ್ ಮೆಮೊರಿ ಎಂಬುದು ಭಾರಿ ಖುಷಿ ಆಯ್ತು. ಥ್ಯಾಂಕ್ಸ್. ಈಗ ನಾವೊಂದು PUC ಮಕ್ಕಳೊಂದು ಅಂಗಡಿ ಇತ್ತು, ಅದ್ರ ಹೆಸರುಗಾಣೆ ಹಿಂದೂಸ್ತಾನ್ ಗೋಲಿ ಸೋಡಾ ಮತ್ತು ಪಾನೀಯಗಳು ಅಂದಳಿ. ಸೊ ಅವ್ರ ಹತ್ರ ಕೇಂಬ ನಿಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು ಈ 4 ದಿನದಲ್ಲಿ? ಚೆನ್ನಾಗಿದ್ದಿತ್ತು. ಫಸ್ಟ್ 8 ದಿನ ಸಖತ್ತಾಗಿದ್ದಿತ್ತು. ಒಳ್ಳೆ ಆಯ್ತು, ಖುಷಿ ಆಯ್ತು. ಹಾ ಹೌದು, ಈಗ ಮತ್ತೆ ಲಾಭ ಆಯ್ತಾ ಅದು ಹೆಂಗೆ? ಇನ್ವೆಸ್ಟ್ಮೆಂಟ್ ಎಲ್ಲ ವಾಪಸ್ ಲಾಭ ಆಯ್ತು, ಇನ್ವೆಸ್ಟ್ಮೆಂಟ್ ಎಲ್ಲ ವಾಪಸ್ ಬಂದಿತ್ತು. ಲಾಭ ಆಯ್ತು. ಹಾ. ಈ ಲಾಭಕ್ಕಿಂತ ಈ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಅಂಗಡಿ ಹಾಕತ್ತೆ, ಅಲ್ಲಿ ಎಷ್ಟು ಖುಷಿ ಸಿಗುತ್ತೆ? ಅದೆಲ್ಲ ಎಷ್ಟು ಆಬ್ವಿಯಸ್ಲಿ ಖುಷಿ ಇದ್ದೇ ಇರುತ್ತೆ, ಅಂದ್ರೆ ಫ್ರೆಂಡ್ಸ್ ಜೊತೆ ಹಾಕೋದಲ್ವಾ, ಅದಕ್ಕೋಸ್ಕರ ಖುಷಿ ಇದ್ದೇ ಇರುತ್ತೆ. ಹಾ ಮುಂದೆ ಒಳ್ಳೆ ಒಂದು ಕಾಲೇಜ್ ಲೈಫ್ ಅಲ್ಲಿ ಓದುದ್ರ ಮಧ್ಯೆ ಅಲ್ಲ ಒಂದು ಮೆಮೊರಿ ಇದೆ. ಒಳ್ಳೆ ಎಂಜಾಯ್ ಮಾಡ್ರಿ. ಹಾ ಹೌದಾ. ಥ್ಯಾಂಕ್ಸ್. ಹಾ ಥ್ಯಾಂಕ್ ಯು. ಈಗ ನಾವು ಇನ್ನೊಂದು ಅಂಗಡಿಯಲ್ಲಿ ಇತ್ತು, ಈ ಅಂಗಡಿ 3D ಗೇಮಿಂಗ್. ಇಡೀ ಗ್ರೌಂಡ್ ಅಲ್ಲಿ ಇವ್ರದೇ ಸೌಂಡ್ ಜಾಸ್ತಿ, ಫುಲ್ ಧೂಳು ಎಬ್ಸಿ ಕೊಟ್ಟಿರ. ಅವ್ರ ಮಾತಾಡ್ಸೋ ರೆಸ್ಪಾನ್ಸ್ ಹೆಂಗಿತ್ತು ನಿಮ್ಗೆ ಈ 4 ದಿನ? ರೆಸ್ಪಾನ್ಸ್ ಒಳ್ಳೇದು, ಭಾರಿ ಒಳ್ಳೇದು. ತುಂಬಾ ಜನ ಬಂದಿರ. ಈಗ ಇನ್ವೆಸ್ಟ್ಮೆಂಟ್ ಬಂತ? ಇನ್ವೆಸ್ಟ್ಮೆಂಟ್ ನಾವು ಎಂತ ಜೀರೋ ಇನ್ವೆಸ್ಟ್ಮೆಂಟ್. ಅವ್ರಿಗೆ 60-40 ಆಕ್ಚುಲಿ, ಅವರಿಗೆ 60%, ನಮ್ಗೆ 40%. ಒಳ್ಳೆ ಆಯ್ತು ನಿಮ್ಗೆ. ಒಳ್ಳೆ ಜೀರೋ ಇನ್ವೆಸ್ಟ್ಮೆಂಟ್, ಎಂತಂದ್ರೆ ನಮ್ಗೆ ಲಾಸ್ ಇಲ್ಲ. ಈ ಇದೆಲ್ಲ ನಮ್ಗಿಂತ ಒಂದು ಗಮ್ಮತ್ತಲ್ಲ ಈ ಕಾಲೇಜ್ ಲೈಫ್ ಅಲ್ಲಿ ಓದುದ್ರ ಮಧ್ಯೆ ಎಲ್ಲ ಒಂದು ಅಂಗಡಿ ಎಲ್ಲ ಹಾಕಿ ಇದೆಲ್ಲ ಭಾರಿ ಗಮ್ಮತ್. ಫ್ರೆಂಡ್ಸ್ ಎಲ್ಲ ಸೇರಿ ಎಂಜಾಯ್ ಮಾಡಿ. ಹೌದು, ತುಂಬಾ ಎಂಜಾಯ್ ಮಾಡಿ. ಥ್ಯಾಂಕ್ಸ್. ಕಂಡ್ರಲ್ಲ, ಈ 4 ದಿನ ನಮ್ಮ ಕಾಲೇಜಲ್ಲಿ ಎಂತೆಲ್ಲ ವಸ್ತು ಪ್ರದರ್ಶನ ಇತ್ತು, ಎಲ್ಲ ಎಕ್ಸಿಬಿಷನ್ ಎಲ್ಲದನ್ನು ನಿಮ್ಗೆ ತೋರಿಸಿತ್ತು. ನೀವು ಕೂಡ ಫುಲ್ ಎಂಜಾಯ್ ಮಾಡಿರಿ ಅನ್ಸಿತ್ತು. ನಮ್ಮ ಕಾಲೇಜ್ ನೀವು ಯಾರೆಲ್ಲ ಬರಲ್ಲ ವಿಡಿಯೋದಲ್ಲಿ ನೋಡಿರಿ, ಬಂದವರು ಕೂಡ ವಿಡಿಯೋದಲ್ಲಿ ನೋಡಿರಿ. ಹಿಂಗೆ ನೋಡ್ತಾ ಇರಿ, ನಾವು ಇಂಥದ್ದೇ ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮ್ಗೆ ಕೊಡ್ತಾ ಇರುತ್ತೆ. ಹಿಂಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸೋ ಮಚ್.